ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಂಥೇಳಿ ದುರ್ಯೋಧನನ ಒಂದು ಮಾತಿದೆ. ಅದ್ರ ಬಗ್ಗೆನೇ ಇವತ್ತಿನ ಕಗ್ಗ. ಏನು ಅಂತ ಕೇಳೋಣ. ಸುಲಭವೇನಲ್ಲ ನರಲೋಕಹಿತ ನಿರ್ಧಾರ, ಬಲಕೆ ನೋಳ್ಪರ್ ಕೆಲರು ಕೆಲರೆಡಕೆ ನೋಳ್ಪರ್, ವಿಲವಿಲನೆ ಚಪಲಿಸುವ ಮನುಜ ಸ್ವಭಾವದಲ್ಲಿ, ನೆಲೆಗೊತ್ತು ಹಿತಕೆಲ್ಲಿ ಮಂಕುತಿಮ್ಮ. ಮುಂಡಕ್ನವರು ಎರಡು ಕಗ್ಗಗಳ ಹಿಂದೆ ಹೇಳಿದ್ರಲ್ಲ, ಪ್ರಪಂಚದಲ್ಲಿ ನಾವೆಲ್ಲರೂ ಸುಖವಾಗಿರಬೇಕು ಅಂದರೆ ಪ್ರತಿಯೊಬ್ಬರು ಸುಖವಾಗಿರಬೇಕು, ಅದರಲ್ಲಿ ಯಾರಾದರೂ ಒಬ್ಬರು ಬೇಜಾರಾಗಿದ್ದರೂ ಕೂಡ ಅದರ ಪ್ರಭಾವ ಎಲ್ಲರ ಮೇಲೂ ಬೀಳುತ್ತೆ ಅಂತ. ಆದರೆ ಆ ಸ್ಥಿತಿಗೆ ಹೋಗೋದು ಸುಲಭನ ಅಂತಂದರೆ ಖಂಡಿತ ಇಲ್ಲ. ಯಾಕೆ ಅಂತಂದರೆ ಯಾರೋ ಒಂದಿಷ್ಟು ಜನ ಅವರಿಗೆ ಸರಿಯಾದ ದಾರಿ ಯಾವುದು, ಸುಖವಾದ ದಾರಿ ಯಾವುದು ಅಂತ ಗೊತ್ತಿದ್ದು ಅವರು ಬಲಗಡೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಅವರಿಗೆ ಸರಿಯಾದ ದಾರಿ ಹೇಳಿದ್ರೂ ಗೊತ್ತಾಗ್ತಿರಲ್ಲ, ಅವ್ರು ಎಡಗಡೆ ನೋಡ್ಕೊಂಡು ಆ ಕಡೆಗೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಅವ್ರು ನೋಡ್ತಾ ಇರೋ ದಾರಿನೇ ಸರಿ ಅಂತ ಅನ್ನೋ ಒಂದು ಅಸಂಪ್ಷನಲ್ಲಿ ಅವ್ರು ಜೀವನ ಮಾಡ್ತಾ ಇರ್ತಾರೆ. ಈಗ ದುರ್ಯೋಧನಂದು ರಾವಣಂದು ಉದಾಹರಣೆ ಎಲ್ಲ ಹೇಳಿದ್ರು. ರಾವಣನಿಗೆ ವಿಭೀಷಣ ಪದೇ ಪದೇ ಹೇಳ್ತಾ ಇದ್ದ, ನೀನು ಮಾಡ್ತಾ ಇರೋದು ಸರಿಯಲ್ಲ, ನೀನು ಮಾಡ್ತಾ ಇರೋದು ಸರಿಯಲ್ಲ, ಬೇರೆಯವ್ರ ಹೆಂಗಸರ ಮೇಲೆ ಕಣ್ಣು ಹಾಕೋದು ಸರಿಯಲ್ಲ ಅಂಥೇಳಿ. ಆಮೇಲೆ ಕುಂಭಕರ್ಣ ಎಚ್ಚರ ಆದಮೇಲೂ ಕೂಡ ಅವನು ಒಂದು ಸತಿ ಹೇಳ್ತಾನೆ, ಅಣ್ಣ ನೀನು ರಾಮನ ಹೆಂಡತಿಯನ್ನು ನೀನು ಹಿಡಿದ್ಬಿಟ್ಟಿದ್ಯಾ, ರಾಮನ ಎದುರು ಹಾಕ್ಕೊಂಡ್ಬಿಟ್ಟಿದ್ಯಾ, ಅದು ಸರಿಯಲ್ಲ ಅಂತ ಹೇಳ್ತಾನೆ. ಆದರೂ ರಾವಣ ಕೇಳಲ್ಲ, ಯಾಕೆಂದರೆ ಅವನಿಗೆ ಅಹಂಕಾರ ಆ ಮಟ್ಟಕ್ಕೆ ಹೋಗ್ಬಿಟ್ಟಿರುತ್ತೆ. ಸೊ ಅವನ ಅಹಂಕಾರದಲ್ಲಿ ತಗೊಂಡ ನಿರ್ಧಾರವೇ ಸರಿ ಅನ್ನೋ ಒಂದು ಮಾರ್ಗದಲ್ಲಿ ಅವನಿರ್ತಾನೆ. ಸೊ ಹೀಗಿರುವಾಗ ಎಲ್ಲರೂ ಸುಖವಾಗಿರೋದಕ್ಕೆ ಪ್ರಪಂಚದಲ್ಲಿ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ ಗುಂಡಪ್ಪನವರು. ಯೋಚನೆ ಮಾಡಬೇಕಾದ್ದೆ. ಆದರೆ ಸುಖವಾಗಿರೋದಕ್ಕೆ ಪ್ರಯತ್ನವನ್ನು ನಾವು ಮಾಡಬೇಕು. ಎಲ್ಲರೂ ಸರಿದಾರಿಗೆ ತರೋ ಪ್ರಯತ್ನವನ್ನಂತೂ ನಾವು ಬಿಡಬಾರ್ದು. ಆಗ್ಬೋದು, ಆಗದೇನೂ ಇರ್ಬೋದು, ಆದರೆ ಆ ಪ್ರಯತ್ನದಲ್ಲಿ ನಮ್ಮ ನಿಷ್ಠೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.